ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನೀವು ನಿರಂತರವಾಗಿ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಪ್ರೇಕ್ಷಕರೇ, ಇದು ಅತ್ಯದ್ಭುತವಾದಂಥ ಒಂದು ಮಾಸ. ಪರಮಶಿವನ ಆರಾಧನೆ ಮಾಡ್ತಕ್ಕಂಥ ಈ ಪವಿತ್ರ ತಿಂಗಳಿದು ಮಾಘ ಮಾಸ. ನೀವು ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತಕ್ಕಂಥವ್ರು ಬೇರೆ ಯಾವ ತಿಂಗಳಲ್ಲಿ ಧಾರಣೆ ಮಾಡಿದರೂ ಸೋಮವಾರ ಮಾತ್ರ ಮಾಡಬೇಕು. ಆದರೆ ಪರಮಶಿವರ ಆಜ್ಞೆಯಂತೆ ನೀವು ಮಾಘ ಮಾಸದಲ್ಲಿ ಯಾವುದೇ ದಿನ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಬೋದು. ಎಂಥ ಅದ್ಭುತವಾದಂಥ ಒಂದು ಮಾಸ ಇದು. ಶಿಶಿರ ಋತು, ತುಂಬ ಅದ್ಭುತ ಸಂಗಮಗಳಿರ್ತಕ್ಕಂಥ ಈ ಮಾಸ. ಈ ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಿಥುನ್ ರಾಶಿಗೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಮಿಥುನ್ ರಾಶಿಯವರು ಸ್ವಲ್ಪ ಸಂಯಮ, ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಸ್ವಲ್ಪ 12ನೇ ಮನೆಯಲ್ಲಿರ್ತಕ್ಕಂಥ ಗುರು, ನಾನು ಯಾರಿಗೂ ಎದುರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ. ಆದರೂ ಕೂಡ ಸ್ವಲ್ಪ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಹೇಳ್ಬೇಕಾದಂಥ ನೆಸಿಟಿ ಇದೆ. ಬೇಸಿಕ್ಕಾಗಿ ನಾನು ಒಳ್ಳೆಯದನ್ನು ಹೇಳೋದಕ್ಕೆ ಬಯಸ್ತಕ್ಕಂಥವ್ರು, ಆದರೆ ಸ್ವಲ್ಪ ಜಾಗ್ರತೆ ಬೇಕು. 12ನೇ ಮನೆಯಲ್ಲಿ ಗುರು ಇದ್ದಾರೆ, ವ್ಯಯಸ್ಥಾನದಲ್ಲಿದ್ದಾರೆ. ಪ್ರಯತ್ನ ಪೂರ್ವಕವಾದಂಥ ಒಂದು ಜಯಗಳನ್ನು ಪಡ್ಕೋಬೇಕು. ನಿರಂತರ ಅಭ್ಯಾಸದಿಂದ ಜಯಗಳನ್ನು ಪಡ್ಕೋಬೇಕು. ಬೇಸಿಕಲ್ಲಾಗಿ ಮಿಥುನ್ ರಾಶಿಯವರು ತುಂಬ ಬುದ್ಧಿವಂತರು. ಈ ಮಿಥುನ್ ರಾಶಿಗೆ ನಂಬರ್ ಬಂದು 5ನೇ ನಂಬರ್. 5ನೇ ನಂಬರ್ ಅವರು ತುಂಬ ಕ್ವಿಕ್, ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರು. ಈ 5ನೇ ನಂಬರ್ಗೆ ತುಂಬ ಥ್ರಿಲ್ ಅಂದರೆ ಇಷ್ಟ. ಅದಕ್ಕೆ ಈ 5ನೇ ಸಂಖ್ಯೆಯಲ್ಲೂ 5, 14, 23ನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಸ್ಪೀಡಾಗಿ ಬೈಕನ್ನು ಓಡಿಸೋದಕ್ಕೆ ಇಷ್ಟಪಡ್ತಾರೆ. ಇಂಥ ವಿಚಾರದಲ್ಲಿ ಜಾಗ್ರತೆ ಬೇಕು. ನಮ್ಮ ರಾಜ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಎಷ್ಟೋ ಕಾರ್ಯಕ್ರಮಗಳನ್ನು, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ತುಂಬ ಸ್ಪೀಡಾಗಿ ಹೋಗಬಾರ್ದು, ಬೈಕ್ ಓಡಿಸುವಾಗ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕಂತೇಳಿ, ಮತ್ತು ಕೆಲವು ಸ್ಲೋಗನ್ಸ್ ಕೂಡ ಹಾಕ್ತಾ ಇದ್ದಾರೆ, ಅತಿ ವೇಗ ತಿಥಿ ಬೇಗ ಅಂತ. ಸೊ ಅದರಿಂದ ಯಾರೂ ಅಪಾಯಕ್ಕೆ ಗುರಿ ಆಗಬಾರ್ದು. ನಿಮಗೆ 10ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಭಗವಾನರು ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ. ರಾಹು 10ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ತಿರುಗಾಟ, ಓಡಾಟ, ಟೆನ್ಷನ್ನು ಇದೆಲ್ಲ ಕೂಡ ಇರುತ್ತೆ. ಹಾಗೆ ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಬುಧ, ರವಿ, ಶನಿ ಭಗವಾನರು ಸ್ವಲ್ಪ ನಿಮಗೆ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ. ಕಷ್ಟಕಾಲದಲ್ಲಿ ಕೂಡ ನೀವು ಬದುಕಲಿಕ್ಕೆ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. 4ನೇ ಮನೆಯಲ್ಲಿ ಕೇತು ಇರೋದರಿಂದ 4ನೇ ಮನೆಯನ್ನು ಮಾತೃಸ್ಥಾನ, ವಿದ್ಯಾಸ್ಥಾನ ಅಂತ ಕರಿತೀವಿ. ನಿಮ್ಮ ತಾಯಿನ ಗೌರವಿಸಿ, ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಿ. ಹಾಗೆ ವಿದ್ಯಾಸ್ಥಾನದಲ್ಲಿ ಕೇತು ಇರೋದರಿಂದ ಸ್ವಲ್ಪ ನಿರ್ಲಕ್ಷ್ಯ ಇಂಥದ್ದೆಲ್ಲ ಕೂಡ ಸಾಧ್ಯ ಇರುತ್ತೆ. ಮತ್ತು 4ನೇ ಮನೆಯಲ್ಲಿ ಕೇತು ಇರೋದರಿಂದ ಸುಖ ಕೂಡ ಕಮ್ಮಿ ಇರುತ್ತೆ. ಎಷ್ಟು ಕಷ್ಟಪಟ್ಟಿದ್ರೂ ಕೂಡ ಬೇಗ ಪ್ರಮೋಷನ್ ಬರೋದಿಲ್ಲ, ಇನ್ಕ್ರಿಮೆಂಟ್ ಬರೋದಿಲ್ಲ. ಯಾಕಂದ್ರೆ ಸುಖ ಕೊಡೋದಿಲ್ಲ. ಸಣ್ಣ ಪುಟ್ಟ ಟೆನ್ಷನ್ಸು, ಮನೆಯಲ್ಲಿ ವಾಗ್ವಾದ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾರೋ, ಕಣ್ಣಲ್ಲಿ ನೀರು ಹೆಣ್ಮಕ್ಳು ಇಡ್ತಾ ಇದ್ದರೆ ಪ್ರತಿನಿತ್ಯ ಆ ಮನೆ ಉದ್ಧಾರ ಆಗಲ್ಲ. ಯಾರೂ ಕೂಡ ಹೆಣ್ಮಕ್ಳನ್ನು ನೋಯಿಸಬೇಡಿ, ಹೆಣ್ಣನ್ನು ಗೌರವಿಸಿ. ಈ ದೇಶದ ಒಂದು ಸಂಸ್ಕೃತಿಯನ್ನು ನೀವು ಗೌರವಿಸಿ. ನಿಮಗೆ ಬುಧ ಅನುಕೂಲವಾಗಿರೋದರಿಂದ ಬುದ್ಧಿ ಚಾತುರ್ಯ ಚೆನ್ನಾಗಿದೆ ನಿಮಗೆ. ಈ ತಿಂಗಳಲ್ಲಿ ಸ್ವಲ್ಪ ಅನಾನುಕೂಲಗಳಿದ್ದರೂ ಕೂಡ ಪ್ರಯತ್ನದ ಮುಖಾಂತರ, ಯಾಕಂದರೆ 2025 ಅಂದ್ರೇ 9 ಅಂದರೆ ಟೇಕ್ ಆ್ಯಕ್ಷನ್ ಅಂತ. ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯಗಳನ್ನು ತಗೊಳ್ಳೋದ್ರಿಂದ, ಪ್ರಯತ್ನಪೂರ್ವಕವಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡೋದರಿಂದ, 12ನೇ ಮನೆಯಲ್ಲಿರ್ತಕ್ಕಂಥ ಗುರು ಭಗವಾನರನ್ನು ಬಳಸ್ಕೊಳ್ಳೋದಕ್ಕೆ ಸಾಯಿಬಾಬಾ, ದತ್ತಾತ್ರೇಯ ದೇವರು ನಿರಂತರವಾಗಿ ಗುರುಗಳನ್ನು ಆರಾಧನೆ ಮಾಡೋದರಿಂದ, ಮತ್ತು ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ, ನಿಮ್ಮ ಎದುರುಗಡೆನೇ ಇರ್ತಕ್ಕಂಥ ತಂದೆ ತಾಯಿ, ಅವರು ತ್ರಿಮೂರ್ತಿಗಳಿಗೆ ಸಮಾನ. ಎಲ್ಲ ಗುರುಗಳು ಸಮಾನ. ಅವರನ್ನು ನೀವು ಗೌರವಿಸಿ ಪ್ರತಿನಿತ್ಯ ಅವ್ರನ್ನ ನೀವು ಸೇವೆ ಮಾಡಿದರೆ ನಿಮಗೆ ಸಿಗದೇ ಇರತಕ್ಕಂಥ ವಸ್ತು ಯಾವುದೂ ಇರೋದಿಲ್ಲ. ಅದಕ್ಕಾಗಿ ಫಸ್ಟು ಡಿಸಿಪ್ಲೈನ್, ತಂದೆ ತಾಯಿನ ಗೌರವಿಸ್ತಕ್ಕಂಥದ್ದು, ಗುರುಹಿರನ್ನು ಗೌರವಿಸ್ತಕ್ಕಂಥದ್ದು, ವೇಗ, ಆವೇಶ, ಅತಿಯಾದಂಥ ಸ್ಪೀಡು, ಬೈಕ್ ಓಡಿಸೋದು ಇಂಥದ್ದೆಲ್ಲ ಕೂಡ ನೀವು ಕಡಿವಾಣ ಹಾಕಬೇಕು. ಬುದ್ಧಿವಂತರಿದ್ದೀರಿ, ಬಹುಭಾಷಾ ಪ್ರಿಯರು. ನೀವು ಬೇರೆ ಬೇರೆ ಭಾಷೆಗಳನ್ನು ಸುಲಭವಾಗಿ ಕಲ್ತ್ಕೊಳ್ತಕ್ಕಂಥವ್ರು. ಈ ಕಾಲದಲ್ಲಿ ಒಂದು ಭಾಷೆ ಬಂದಿದೆ ಅಂದರೆ ಒಂದು ಡಿಗ್ರಿ ಬಂದಂಗೆ. ಯಾರಿಗೆ 5 ಭಾಷೆ ಬರುತ್ತೋ 5 ಡಿಗ್ರಿ ಇದ್ದಂಗೆ. ಯಾಕಂದರೆ ಯಾವ ಕಡೆ ಹೋಗಿದ್ರು, ಎಲ್ಲಿ ಹೋಗಿದ್ರು ಕೂಡ ಅವ್ರು ಜಯಿಸ್ಕೊಂಡು ಬರ್ತಾ ಇರ್ತಾರೆ. ಸೊ ಕಾಂಪಿಟೇಷನ್ ಎಕ್ಸಾಮಿನೇಷನ್ಸಲ್ಲಿ ಕೂಡ ಬುದ್ಧಿವಂತರು ಇರ್ತಾರೆ ಅವರು. ಆದರೆ ನೆಗ್ಲಿಜೆನ್ಸಿ, ನೋಡೋಣ, ಮಾಡೋಣ, ಇಂದು ಮಾಡೋಣ, ನಾಳೆ ಮಾಡೋಣ ಅಂತಕ್ಕಂಥ ನಿಮ್ಮ ಗುಣಗಳನ್ನು ದೂರ ಇಟ್ಟು, ಗುರು ನಿಮಗೆ ಅನಾನುಕೂಲವಾಗಿರೋದರಿಂದ ಹೆದರ್ಕೋಬೇಡಿ. ನಾನು ಯಾರನ್ನೂ ಎದುರಿಸ್ತಾ ಇಲ್ಲ. ನೀವು ಹೆಚ್ಚು ನಿರಂತರ ಪ್ರಯತ್ನಗಳನ್ನು ಮಾಡಿ ಜಯಶಾಲಿಗಳಾಗ್ತೀರಿ.
ಪ್ರೇಕ್ಷಕರೇ, ಇದು ತತ್ವಮಸಿ ಚಾನಲ್. ನಾನು ವೆಂಕಟರಾಘವನ್, ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ. ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮಗೆ ಅನಂತ ನಮಸ್ಕಾರಗಳು.